ನಾನು ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ರೈಟ್, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ಕ್ರೇಜಿ ಸಂಡೇ ಮಾರ್ನಿಂಗು ಒಂದು ಶಾರ್ಟ್ ರೈಡ್ ಹೋಗ್ತಾಯಿದ್ದೀವಿ. ಆಮೇಲೆ ನಮ್ಮ TSBC ಕ್ರೂ ಮೆಂಬರ್ಸ್ಗಳು ಮಾತ್ರ ಹೋಗ್ತಿರೋ ರೈಡ್ ಇದು. ಒಂಥರ ನಮ್ಮದು TSBCನಲ್ಲಿ ಕ್ರೂ ಅಂತ ಒಂದು ಗ್ರೂಪ್ ಇದೆ. ಅಂದರೆ ನಾವು ಅಡ್ಮಿನ್ಸು, ಮಾರ್ಷಲ್ಸು ಟೀಮ್ಸ್ ಎಲ್ಲ. ಸೊ ಅವ್ರು ಮಾತ್ರ ನಾವು ಒಂದು ಮೀಟಪ್ ಮಾಡಿಕೊಂಡು ಒಂದು ಸ್ವಲ್ಪ ಡಿಸ್ಕಸ್ಸಿಂಗ್ ಎಲ್ಲ ಇತ್ತು. ಕ್ವಾರ್ಟರ್ಲಿ ಒನ್ಸು, ಅಂದರೆ ಒನ್ಸ್ ಇನ್ 4 ಮಂತ್ಸು ಈ ಥರ ಒಂದು ಮೀಟಪ್ ಮಾಡಬೇಕು ಅಂತ ನಾವು ಬರೀ ಕ್ರೂ ಮೆಂಬರ್ಸ್ ಮಾತ್ರ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಿರೋವಂಥ ರೈಡ್ ಇದು. ಸೊ ಇದರಲ್ಲಿ ನಾವು ನಮ್ಮ ಟೀಮ್ಸ್ದು ಅಪ್ಸ್ ಆ್ಯಂಡ್ ಡೌನ್ಸು, ಏನೇನು ಇಂಪ್ರೂವ್ಮೆಂಟ್ಸು, ಎಲ್ಲೆಲ್ಲಿ ಲ್ಯಾಕ್ ಆಫ್ ಇಂಪ್ರೂವ್ಮೆಂಟಲ್ ಏರಿಯಾಸು, ಆಮೇಲೆ ನೆಕ್ಸ್ಟು ಪ್ಲ್ಯಾನ್ಸ್ ಏನೇನು ಮಾಡಬೇಕು ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿಕೊಂಡು ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು ಅಂತ ಈ ಒಂದು ಮೀಟಪ್ ಇಟ್ಕೊಂಡಿರೋದು ನಾವು. ಜಸ್ಟ್ ಲೈಕ್ ಒಂದು ಟೀಮ್ ಹಡಲ್ ಥರ. ಈ ಕಾರ್ಪೊರೇಟ್ ಕಂಪ್ನೀಸಲ್ಲಿ ಹೆಂಗೆ ಟೀಮ್ ಹಡಲು, ಟೀಮ್ ಮೀಟಿಂಗ್ಸ್ ಮಾಡ್ತಾರೋ ಅದೇ ಥರ ನಾವು ನಮ್ಮ ಮಾರ್ಷಲ್ ಟೀಮು, ಅಡ್ಮಿನ್ಸ್ ಟೀಮು ಎಲ್ಲ ಸೇರಿಕೊಂಡು, ಎಲ್ಲ ಟೀಮ್ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಒಂದು ಮೀಟಪ್ಗೆ ಮೈಸೂರಿಂದ, ಹಾಸನಿಂದ, ಬೆಂಗಳೂರಿಂದ 3 ಕಡೆಯಿಂದನೂ ಜಾಯ್ನ್ ಆಗಿ ಎಲ್ಲ ಮೀಟಪ್ ಮಾಡಿ ಹೋಗ್ತಾ ಇರೋದು. ಕ್ರೇಜಿ. ಆಲ್ಮೋಸ್ಟ್ ನಾವೊಂದು 15 ಜನ ಇದ್ದೀವಿ. ಇವಾಗ ಒಂದು ರೀಸೆಂಟ್ಲಿ ಒಂದು 3-4 ಜನ ಎಕ್ಸಿಟ್ ಆದರು ಬಿಕಾಸ್ ಆಫ್ ದೇರ್ ಕಮಿಟ್ಮೆಂಟ್ಸು, ಅದು ಇದು ಅಂತ, ಸ್ವಲ್ಪ ಟೈಮ್ ಇಲ್ಲ ಅಂತ. ಸೊ ಇನ್ನೇನು ಇನ್ನೊಂದು ವಾರ, ಒಂದು ತಿಂಗಳಲ್ಲಿ ಮತ್ತೆ ರೀಓಪನ್ ಮಾಡ್ತೀವಿ. ಇನ್ನೊಂದು 3 ಜನ ಬೇಕು ಅಂತ ನಮಗೆ. ಸೊ ವೆಯ್ಟ್ ಮಾಡಿ. ಇಲ್ಲೇ ಇದೆ ಎಂಟ್ರಿ. ಕ್ರೂ ಮೆಂಬರ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ. ಬಿಕಾಸ್ ನಮಗೂ ಒಂದು 15 ಜನ ಆದರೂ ಬೇಕೇ ಬೇಕು. ಫುಲ್ಲು ಅಂದರೆ ಎಲ್ಲರಿಗೂ ಎಲ್ಲ ಟೈಮಲ್ಲಿ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಚೇಂಜ್ ಮಾಡ್ತಾಯಿರ್ತೀವಿ. ಒಂದೊಂದು ರೈಡ್ಗೆ 3 ಜನ ಅಂತ ನಾವು ಚೇಂಜ್ ಮಾಡ್ತಾಯಿರ್ತೀವಿ. ಈ ರೈಡ್ಗೆ ಇವ್ರು ಮಾರ್ಷಲ್ಸು, ಸ್ವೀಪು ಅಂತ, ಆಮೇಲೆ ನಮಗೆ ಸಪೋರ್ಟ್ ಟೀಮು ಅಂತ. ಸೊ ಆ ಥರ ಅದಕ್ಕೋಸ್ಕರ ನಮ್ಗೆ ಅಟ್ಲೀಸ್ಟ್ ಒಂದು 15 ಜನ ಬೇಕು ನಮಗೆ. ಸೋಫಾರ್ ಇವಾಗ ಒಂದು 12 ಜನ ಇದ್ದಾರೆ. ರೀಸೆಂಟ್ಲಿ ಈ ಅಶೋಕು, ಆಮೇಲೆ ಮಂಜುನಾಥ್ ಬ್ರೋ, ಆಮೇಲೆ ಇನ್ನೊಂದಿಬ್ಬರು ಬಿಟ್ಟೋದ್ರು ಬಿಕಾಸ್ ಆಫ್ ದರ್ ಓನ್ ಕಮಿಟ್ಮೆಂಟ್ಸು ಮತ್ತು ಬೇರೆ ಪ್ಲ್ಯಾನ್ಸಿಂದ. ಸೊ ಈಗ ನಮ್ಮ ಕ್ರೂ ಮೆಂಬರ್ಸಲ್ಲಿ ಯಾರಿದ್ದಾರೆ ಅಂತ ನೀವೇ ನೋಡ್ತೀರಾ. ಈಗ ರೈಡಿಗೆ ಬಂದಿರೋರಲ್ಲಿ ನಾನೇ ತೋರಿಸ್ತೀನಿ ಯಾರಿದ್ದಾರೆ ಅಂತ. ಇಂಟ್ರೆಸ್ಟ್ ಇರೋರು ದೇ ಕ್ಯಾನ್ ಪಿಂಗ್ ಮೀ. ಯಾರ್ಯಾರಿಗೆ ನಮ್ಮ ಟೀಮ್ಗೆ ಜಾಯ್ನ್ ಆಗಬೇಕು ಅಂತ ಇಷ್ಟ ಇದೆಯೋ ಅಂತ. ಸೊ ಬೆನಿಫಿಟ್ಸು ಇರುತ್ತೆ. ಅದೇ ರೀತಿ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ರೂಲ್ಸ್ ಎಲ್ಲ ಇರ್ತವೆ, ಅವೆಲ್ಲ ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಒಳ್ಳೆ ಬೆನಿಫಿಟ್ಸು, ಆಮೇಲೆ ಅದು ಇದು ಎಲ್ಲ ಕೊಡ್ತೀವಿ ನಾವು. ನಮಗೆ ಏನು ಸಿಗುತ್ತೋ ಅದರಲ್ಲಿ ನಾವು ಒಂಥರ ಬೆನಿಫಿಟ್ಸು, ಡಿಸ್ಕೌಂಟ್ಸು ಈ ಥರ ಕೊಡ್ತೀವಿ. ಬಿಕಾಸ್ ಇಟ್ಸ್ ವಿಲ್ ಬಿ ಆಲ್ವೇಸ್ ವಿನ್ ಟು ವಿನ್ನು. ನಾವು ಗೆಲ್ಲಬೇಕು, ನೀವು ಗೆಲ್ಲಬೇಕು, ನಮಗೂ ಏನೋ ಸಿಗಬೇಕು, ನಿಮಗೂ ಏನೋ ಸಿಗಬೇಕು ಅಂತ. ಆ ಥರ ನಾವು ಯೋಚನೆ ಮಾಡೋದು. ಸೊ ಬನ್ನಿ, ಇವತ್ತು ನಾವು ಹೋಗ್ತಿರೋ ಡೆಸ್ಟಿನೇಷನ್ ಬಂದ್ಬಿಟ್ಟು ಆಯೂರು ಫಾರೆಸ್ಟ್ ಅಂತ. ಇದು ಕೃಷ್ಣಗಿರಿ ಆ ಕಡೆ ಒಳಗಡೆ ಬರುತ್ತೆ. ಇದು ತುಂಬ ನ್ಯೂ ಪ್ಲೇಸು, ಅಷ್ಟೇನು ವೈರಲ್ ಆಗಿಲ್ಲ. ನನಗೆ ಕೃಷ್ಣ ರೆಕಮೆಂಡ್ ಮಾಡಿದ ಪ್ಲೇಸ್ ಇದು. ರೀಸೆಂಟ್ಲಿ ನೋಡಿ, ಇವಾಗ ಕ್ರೂ ಇರ್ತಾರಲ್ವ, ಲಾಸ್ಟ್ ಟೈಮು ರೆಕಮೆಂಡ್ ಮಾಡಿದ್ದು ಯಶವಂತ್ ಹೇಳ್ದ, ಬ್ರೋ ಸರ್ ಕಡೆ ಇಲ್ಲೋಗೋಣ ಅಂತ, ಅದು ಆಫ್ ರೋಡ್ಗೆ. ಮತ್ತು ಅವನ ಜೊತೆ ಹೋದ್ವಿ. ಅವ್ನು ನಮ್ಮನ್ನೆಲ್ಲ ಗೈಡ್ ಮಾಡ್ದ. ಈ ಸಲ ನೋಡಿ ಕೃಷ್ಣ ನಮಗೆ ಹೇಳಿದ್ದು, ಈ ಸಲ ಬ್ರೋ ಇದು ಪ್ಲೇಸ್ ಚೆನ್ನಾಗಿದೆ, ಸೈಕಾಗಿದೆ, ನಾನು ಹೋಗಿ ಬಂದಿದ್ದೀನಿ, ಹೋಗೋಣ ಎಲ್ಲರೂ ಒಂದ್ಸಲ ಅಂತಂದ. ಸರಿನಪ್ಪ ಆಯಿತು ಅಂತ ಇವಾಗ ಕ್ರೂ ಮೀಟಪ್ಗೆ ಇದೇ ಪ್ಲೇಸ್ಗೆ ಪ್ಲ್ಯಾನ್ ಮಾಡಿದೆ. ಆ್ಯಕ್ಚುಲಿ ನಾವು ಇಲ್ಲಿ ಸ್ಟೇ ರೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಒಂದು ಶಾರ್ಟ್ ನೈಟ್ ಅಲ್ಲೋಗಿ ಜಂಗಲ್ ಸ್ಟೇಸ್ ಎಲ್ಲ ಇದೆ, ಜಂಗಲ್ ಲಾಡ್ಜ್ ಎಲ್ಲ ಇದೆ, ಅಲ್ಲೋಗಿ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಈಗ ಅನ್ಫಾರ್ಚುನೇಟ್ಲಿ ಅಷ್ಟು ಟೈಮ್ ಇಲ್ಲ ನಮಗೆ. ಬಿಕಾಸ್ ಸ್ಟೇ ಅಂತಂದರೆ ಎಲ್ಲರೂ ಬರೋಲ್ಲ. ನಮಗೆ ಎಲ್ಲರೂ ಬರಲಿ ಅಂದ್ಬಿಟ್ಟು ನಾವೀಗ ಒಂದು ಶಾರ್ಟ್ ರೈಡ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ವೆದರು ಸಖತ್ತಾಗಿದೆ ಮಾತ್ರ. ನೋಡಿ ಟೈಮು 10 ಗಂಟೆ ಆಗ್ತಾ ಬಂತು. ಲೈಟಾಗಿ ಬಿಸಿಲು ಬರ್ತಿದೆ, ಬಟ್ ಆದರೂ ವೆದರು ಫುಲ್ ಚಿಲ್ಲಾಗೈತಪ್ಪ.
ಏನು ಚಳಿ ಗುರು. ಬೆಳಗ್ಗೆ 7 ಗಂಟೆಗೆಲ್ಲ ಎದ್ದು ತುಂಬ ದಿನ ಆಗಿತ್ತು ನಮ್ಮ ಮನೇಲಿ. ಬೆಳಗ್ಗೆ ಎದ್ಬಿಟ್ಟು ಇದು ವಾಶ್ರೂಮ್ಗೆ ಹೋದರೆ ನೀರೆಲ್ಲ ಫುಲ್ ಚಿಲ್ಲು. ಫೇಸ್ನ ವಾಶ್ ಮಾಡೋ ಆಗ್ತಿಲ್ಲ, ಅಷ್ಟು ಫುಲ್ ಕೋಲ್ಡ್ ಆಗಿದೆ ನೀರು, ಅಷ್ಟು ಕೋಲ್ಡ್. ಕಾಲ್ ಬರ್ತಿದೆ, ಮೋಸ್ಟ್ಲಿ ಯಶವಂತಲ್ಲಿ ಅದು ಧನುಷ್ ಇರಬೇಕು. ರೋಡ್ ಮಾತ್ರ ಸಗದಾಗಿದೆ, ಪೀಸ್ಫುಲ್ಲಾಗಿ ಒಳ್ಳೆ ಕಂಟ್ರಿ ರೋಡ್ಸು, ವಿಲೇಜ್ ಥರ ಇದೆ. ಆರಾಮ್ಸೆ ಒಂದು ಶಾರ್ಟ್ ರೈಡ್ ಮಾಡ್ಬೋದು. ಇಲ್ಲೆಲ್ಲ ಇನ್ನೂ ಫೇಮಸ್ ಆಗಿಲ್ಲ. ಸೊ ನಾನು ಅಷ್ಟೇ ಜಾಗದ ಹೆಸರು, ಜಾಗದ ಬಗ್ಗೆ ತುಂಬ ಹೇಳೋದಿಲ್ಲ. ಗೊತ್ತಲ್ಲ, ಬಂದು ನಮ್ಮಂಥವರೇ ನಾವು ಹಾಳು ಮಾಡಿಬಿಡ್ತೀವಿ. ನಾವು ಹೇಳ್ತೀವಿ, ನಮ್ಮನ್ನು ಕೇಳ್ಕೊಂಡು ನನ್ನ ವೀಡಿಯೋಸ್ ಮೇಲೆ ಈ ನಡುವೆ ನಾನು ಲೊಕೇಶನ್ಸೇ ಆಗ್ತಾಯಿಲ್ಲ. ನಾನು ಕೇಳ್ತಾರೆ ಟ್ರಯಲ್ಸು ಅದು ಇದು ಅಂತ, ಬ್ರೋ ಯಾವ ಜಾಗ ಇದು, ಲೊಕೇಶನ್ ಹೇಳಿ ಅಂತ. ನನಗೆ ಗೊತ್ತಿರೋರಿಗೆ ಬಿಟ್ಟರೆ ತುಂಬ ತೀರಾ ಯಾರಿಗೂ ಹೇಳ್ತಾಯಿಲ್ಲ ಲೊಕೇಶನ್ಸು, ಯಾವ ಲೊಕೇಶನ್ನು ಎಲ್ಲಿ ಏನು ಅಂತ. ಬಿಕಾಸ್ ನಾವೇನೋ ಹೇಳ್ಬಿಡ್ತೀವಿ ನಮ್ಮ ವ್ಯೂಸ್ಗೆ, ನಮ್ಮ ಲೈಕ್ಸ್ಗೆ, ಬಂದು ಹಾಳು ಮಾಡಾಕ್ಬಿಡ್ತಾರೆ ಜಾಗಗಳನ್ನ. ನಾವೇ ನೋಡ್ತೀವಲ್ಲ, ಅದು ಹಾಳು ಮಾಡೋಕ್ಕೆ ಕಮರ್ಷಿಯಲಾಗಿ ಆಗಿಬಿಟ್ಟು ಇರೋ ಬರೋದೆಲ್ಲ ಹಾಕಿ ಫುಲ್ಲು ಅದ್ರದ್ದು ಜಾಗದ ಎಸೆನ್ಸೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಬೋಳುಮಲೆ ಫೋರ್ಟು ನಾವು ಹೋದಾಗ ಫಸ್ಟ್ ಟೈಮು ಏನು ಪೀಸ್ಫುಲ್ ಆಗಿತ್ತು ಗೊತ್ತಾ, ಏನು ಒಂದು ಹಳ್ಳಿ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ, ಟ್ರಾಫಿಕ್ ಅಂದರೆ ಏನಂತ ಗೊತ್ತಿಲ್ಲ. ನಾವೊಂದು 25-30 ಜನ ಹೋಗಿದ್ರಿ. ನಂದು ಕಾರು ಮತ್ತು ಬೈಕ್ಸ್ ಎಲ್ಲ ಹೋಗಿದ್ರಿ. ನಾನು ಟೂ ವೀಲ್ ಡ್ರೈವು, ನಾನು ಟಿಯಾಗೋನಲ್ಲಿ ಮೇಲ್ವರೆಗೂ ಹೋಗಿದ್ದೀನಿ ನಾನು. ಮಾವಿನ ತೋಪು, ಆಮೇಲೆ ಅದು ಚಿಕ್ಕ ಹಳ್ಳಿ, ಆ ಹಳ್ಳಿ ಹಿಂದಗಡೆ ಇರೋ ಆ ಬೆಟ್ಟದ ಮೇಲೆ ಎಷ್ಟು ಪೀಸ್ಫುಲ್ ಆಗಿತ್ತು. ಇವಾಗ ಹೋಗಿ ಅಲ್ಲಿ ಜನ ಕಮೆಂಟ್ಸ್ ಹಾಕ್ತಾರೆ, ಕ್ಯಾನ್ ಐ ಟೇಕ್ ಮೈ 4-ವೀಲರ್ ಕಾರ್ ಅಂತಾರೆ. ಅದಕ್ಕಿಲ್ಲ ಇನ್ನೊಬ್ಬ ಹೇಳ್ತಾನೆ, ನೋ ಅನ್ಲೆಸ್ ಯು ಹ್ಯಾವ್ ಅ ಗುಡ್ ಕ್ಲಿಯರೆನ್ಸ್ ಆ್ಯಂಡ್ ಇಟ್ಸ್ ಅ 4-ವೀಲ್ ಡ್ರೈವ್, ಡೋಂಟ್ ಟೇಕ್ ಇಟ್ ಅಂತ. ಅಯ್ಯೋ ದೇವರೇ, ನಾವು ಯಾವ 4-ವೀಲ್ ಡ್ರೈವು ನೋಡಿಲ್ಲಪ್ಪ ಇನ್ನು. ನಾವು ಲೈಫಲ್ಲಿ ಇಷ್ಟು ವರ್ಷ ಆದ್ರೂ ನಾವು ಓಡಿಸ್ತಿರೋದೆಲ್ಲ 2-ವೀಲ್ ಡ್ರೈವ್ ಕಾರುಗಳೇ. ಅದನ್ನೇ ನಾವು ಎತ್ಕೊಂಡು ಎಲ್ಲ ಥರ ಆಫ್ ರೋಡು ಟ್ರಯಲ್ಸ್ ಮಾಡಿದ್ದೀನಿ ನಾನು. ಏನು ಮಾಡೋದು, ಇವಾಗೆಲ್ಲ ಜಾಸ್ತಿ ಯೂಟ್ಯೂಬ್ ರೈಡರ್ಸು, ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ಕೊಳ್ಳೋದು ಗಾಡಿಗಳನ್ನ, ಗೇರ್ಸ್ಗಳನ್ನ, ಆಫ್ ರೋಡ್ ಮಾಡೋದನ್ನ ಎಲ್ಲ. ಬಟ್ ಪ್ರಾಕ್ಟಿಕಲ್ ನಾಲೆಜ್ ಇರಲಿರಲ್ಲ, ಬರೀ ಓದಿ ಥಿಯರಿಟಿಕಲ್ ನಾಲೆಜ್ ಅಷ್ಟೇ. ಮುರುಗೇಶ್ ಕೆರೆ ಫುಲ್ ಕ್ಲೀನಾಗಿ ಪ್ರಶಾಂತವಾಗಿದೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಯಾರೂ ಹಾಳು ಮಾಡಿಲ್ಲ. ಅದಕ್ಕೆ ಹೇಳೋದು ಹಳ್ಳಿ ಜನ ಅಂತ. ಅವ್ರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ. ಒಂದು ಕೆರೆ ಇರೋದ್ರಿಂದ ಎಷ್ಟು ಅಡ್ವಾಂಟೇಜ್ ಇದೆ ಅಂದ್ಬಿಟ್ಟು ಒಂದು ಕೆರೆ ಗೊತ್ತಿರುತ್ತೆ ಅವ್ರಿಗೆ. ಅವ್ರ ರಿಸೋರ್ಸಸ್ನ ಹಾಳು ಮಾಡ್ಕೊಳ್ಳೋದ. ಆದರೆ ಸಿಟಿಯಲ್ಲಾದರೆ ಜನಕ್ಕೆ ಕಾಮನ್ ಸೆನ್ಸ್ ಕಡಿಮೆ. ಮೊನ್ನೆ ಒಂದು FM ಅಲ್ಲಿ ನಾನು ಆರ್ಟಿಕಲ್ ಕೇಳ್ತಾ ಇದ್ದೆ. ಅಂದರೆ FM ಅಲ್ಲಿ ಒಬ್ಬರು ಹೇಳ್ತಾಯಿದ್ರು, ಒಂದು ಇದು ಬರುತ್ತೆ ರೇಡಿಯೋ ಮಿರ್ಚಿನಲ್ಲಿ, ಒಂದು ಇದು ಬರುತ್ತೆ, ಒಂದು ಪಾಡ್ಕ್ಯಾಸ್ಟ್ ಥರ ಬರುತ್ತೆ. ಅಂದರೆ ನ್ಯಾಚುರಲ್ ರಿಸೋರ್ಸಸ್ಸು, ಅಂದರೆ ವಾಟರಿಂದ ಎಷ್ಟು ಉಪಯೋಗ ಅಂತ ಒಂದಿದ್ದು. ಆವಾಗ ಯಾರೋ ಒಬ್ಬರನ್ನ ಕರೆಸಿ, ಅವ್ರ ಹೆಸರು ಮರ್ತೋಗ್ಬಿಟ್ಟೆ, ಒಟ್ಟು ಅವ್ರನ್ನ ಕರೆಸಿ ಅವ್ರ ಹತ್ರ ಮಾತಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಒಂದು ಹಳ್ಳಿನಲ್ಲಿ ಮಳೆ ಇಲ್ವಂತೆ ಪ್ರಾಪರಾಗಿ, ನ್ಯಾಚುರಲ್ ರಿಸೋರ್ಸಸ್ ಇರುವಂತೆ. ಆವಾಗ ಏನು ಮಾಡಿದ್ರಂತೆ, ಅವರ ಹಳ್ಳಿ ಮುಖಂಡರು ಮತ್ತು ಇವರು ಎಲ್ಲ ಸೇರಿಕೊಂಡು ಒಂದು ಕೆರೆ ಕ್ರಿಯೇಟ್ ಮಾಡೋದಂತೆ ಚಿಕ್ಕದಾಗಿ. ಆ ಕೆರೆ ಕ್ರಿಯೇಟ್ ಮಾಡಿ ಯಾವಾಗಲೇ ಮಳೆ ಆದರೂ ಏನೇ ಆದರೂ ಆ ಊರಿಗೆ ಸ್ವಲ್ಪ ಮಳೆ ಬಿದ್ದರೂ ಅದೆಲ್ಲ ಹೋಗಿ ಕೆರೆ ತುಂಬ್ಕೋಬೇಕು. ಹಂಗೆ ಮಾಡಿದ್ರಂತೆ. ಅದು ಶುರು ಮಾಡಿದ್ಮೇಲೆ ರೈತರಿಗೆ ತುಂಬ ಹೆಲ್ಪ್ ಆಯ್ತಂತೆ. ವರ್ಷಕ್ಕೆ ಒಂದು ಬೆಳೆ ಬೆಳೆಯೋರು ಆ ಕೆರೆಯಿಂದ ಫಸ್ಟು 2 ಬೆಳೆ ಬೆಳೀತಿದ್ರಂತೆ. ಆಮೇಲೆ 2ರಿಂದ 4 ಆಯ್ತಂತೆ. ಸೊ ಅದರದ್ದು ಯೂಸ್ಫುಲ್ನೆಸ್ಸು ತಿಳ್ಕೊಂಡು ಆ ಕೆರೆನ ಇನ್ನಷ್ಟು ಅಗಲ ಮಾಡಿದ್ರಂತೆ, ದೊಡ್ಡದಾಗಿ ಮಾಡಿದ್ರಂತೆ. ಆವಾಗ ವಾಟರ್ ಅಕ್ಯುಮುಲೇಷನ್ ಇನ್ನೂ ಜಾಸ್ತಿ ಆಯಿತು. ಆಮೇಲೆ ಆ ಕೆರೆ ಇರೋದ್ರಿಂದ ಸುತ್ತಮುತ್ತ ಬೋರ್ವೆಲ್ ಎಲ್ಲೇ ಕೊರೆದ್ರೂ ನ್ಯಾಚುರಲ್ ರಿಸೋರ್ಸಸ್ಸು ಇಂಪ್ರೂವ್ ಆಯಿತು. ಆ ಬೋರ್ವೆಲ್ ವಾಟರ್ ಜಾಸ್ತಿ ಇಂಪ್ರೂವ್ ಆಯಿತು. ಸೊ ಬೆಳೆಯೋದಕ್ಕೆ, ಕುಡಿಯೋದಕ್ಕೆ ವಾಟರು ತುಂಬ ಇಂಪ್ರೂವ್ ಆಯಿತು, ಡೆವಲಪ್ ಆಯಿತು.
ಸೊ ಈ ಥರ ಮಾತಾಡ್ತಾಯಿದ್ರು. ನಾನು ಅದನ್ನು ಕೇಳ್ತಿದ್ದೆ ನಾನು FM ರೇಡಿಯೋ ಮಿರ್ಚಿನಲ್ಲಿ. ಸೊ ಎಷ್ಟು ಒಳ್ಳೆಯದು ನೋಡಿ, ಒಂದು ನ್ಯಾಚುರಲ್ ಒಂದು ಕೆರೆ ಇರೋದ್ರಿಂದ. ನಾನು ಸುಮಾರು ಕಡೆ ನೋಡಿದ್ದೀನಿ. ಈ ಕನ್ಯಾಕುಮಾರಿಯಿಂದ ರಾಮೇಶ್ವರಂಗೆ ಹೋಗ್ಬೇಕಾದ್ರೆ ಒಂದು ಸಲ ಅಬ್ಸರ್ವ್ ಮಾಡ್ತೀನಿ ನಾನು. ಒಂದು ಹಳ್ಳಿಗೆ ಒಂದು ಔಟ್ಸ್ಕರ್ಟ್ಸಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದ ಪಕ್ಕ ಒಂದು ಆಮೇಲೆ ಒಂದು ಕೆರೆ ಇರುತ್ತೆ, ಒಂದು ಕುಂಟೆ, ದೊಡ್ಡ ಕೆರೆ ಇಲ್ಲಾಂದರೆ ಒಂದು ಕುಂಟೆ ಥರ, ಒಂದು ವಾಟರ್ ರಿಸೋರ್ಸ್ ಥರ. ಅದು ಕಾಮನಾಗಿ ಇದ್ದೇ ಇರುತ್ತೆ ಪ್ರತಿಯೊಂದು ಹಳ್ಳಿಗೆ. ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಒಂದು 2 ಕಿಲೋಮೀಟ್ರ್, ಒಂದು 5 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಅಂತಂದರೆ, ಸೊ ಆ ಡಿಫ್ರೆನ್ಸಲ್ಲಿ ಒಂದೊಂದು ಹಳ್ಳಿಗೂ ಒಂದು ಕೆರೆ, ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ಸೊ ನೋಡಿ ಎಷ್ಟು ಅವ್ರಿಗೆ ಗೊತ್ತು ಏನು ಇಂಪಾರ್ಟೆಂಟು, ಏನು ಬೇಕು, ಯಾವುದು ಬೇಕು ಅಂತ. ಅದನ್ನು ನಮ್ಮ ಜನ ಉಳಿಸ್ಕೊಂಬರ್ಬೇಕು. ಬಟ್ ಏನಪ್ಪ ಅಂದರೆ ಹಳ್ಳಿಗಳಲ್ಲಿರೋ ಕಾಮನ್ ಸೆನ್ಸು ಆ ಒಂದು ಇದು ಸಿಟಿನಲ್ಲಿ ಇಲ್ಲ. ಈಗ ಬರೋ ಕೆರೆಗಳೆಲ್ಲ ಮುಚ್ಚಾಕ್ಬಿಟ್ರು. ಇವಾಗ ನಮ್ಮ PS ಕಾಲೇಜ್ ಇದೆಯಲ್ಲ ಯೂನಿವರ್ಸಿಟಿಯಲ್ಲಿ, ಆ PS ಕಾಲೇಜೆಲ್ಲ ಫುಲ್ ದೊಡ್ಡ ಕೆರೆನೇ ಒಂದು ಕಾಲದಲ್ಲಿ. ಆಮೇಲೆ ಈ ಲೆಫ್ಟಲ್ಲಿ ಬೊಮ್ಮನಹಳ್ಳಿ ಹತ್ರ ಒಂದು ಆಕ್ಸ್ಫರ್ಡ್ ಕಾಲೇಜ್ ಇದೆ. ಆ ಆಕ್ಸ್ಫರ್ಡ್ ಕಾಲೇಜ್ ಕೂಡ ಕೆರೆ ಮೇಲೆ ಕಟ್ಟಿರೋದು, ಎಲ್ಲ ಕೆರೆನೇ. ಇನ್ನು ನಾನು ನೋಡಿರೋಂಗೆ, ನಾನು ಚಿಕ್ಕ ವಯಸ್ಸಲ್ಲಿ ನೋಡಿರೋಂಗೆ ಇನ್ನೂ ಸುಮಾರಿದ್ದಾವೆ. ಈ ಆಕ್ಸ್ಫರ್ಡ್ ಕಾಲೇಜು, ಈ PS ಕಾಲೇಜು, ಆಮೇಲೆ ಸುಮಾರು ಬಿಲ್ಡಿಂಗ್ಗಳು ಇದ್ದಾವೆ. ಎಲ್ಲ ಕೆರೆ ಮೇಲೇ, ಕೆರೆ ಒಡೆದಾಕಿನೇ ಕಟ್ಟಿರೋದು. ಕೆರೆ ಮುಚ್ಚಾಕಿ ಮಣ್ಣಾಕಿ ನನ್ನ ಕಣ್ಮುಂದನೇ ನಂಗೆ ನೆನಪಿದ್ದಾವೆ ಅವೆಲ್ಲ. ಅಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಹತ್ರ ಅಂತೂ ಒಂದು ದೇವಸ್ಥಾನ ಇತ್ತು, ಒಂದು ದೊಡ್ಡ ಕೆರೆ ಇತ್ತು. ಅದೆಲ್ಲ ಮುಚ್ಚಬೇಕಾದ್ರೆ ನನಗೇನೋ ನೆನಪಿದೆ. ಆಮೇಲೆ ಈ PS ಕಾಲೇಜ್ ಇದೆಯಲ್ಲ, ಆ PS ಕಾಲೇಜಲ್ಲಿ ಹಸುಗಳು ಮೇಯೋದು, ಆ ದೊಡ್ಡ ಕೆರೆ. ಎಷ್ಟು ದೊಡ್ಡ ಕೆರೆ ಗೊತ್ತಾ ಅದು PS ಕಾಲೇಜ್ ಇರೋದು. ಚಿಕ್ಕ ವಯಸ್ಸಲ್ಲಿ ನಾನು ಇನ್ನೂ LKG UKG ಇದ್ದೆ ನಾನು. ಆವಾಗ ನೆನಪಿದೆ ನನಗಿನ್ನ ಆ ನೈಸ್ ರೋಡ್ ಮಾಡಿರೋ ಇದು PS ಕಾಲೇಜು ಎಲ್ಲ. ಆ PS ಕಾಲೇಜ್ ಅಂತೂ ಆಕ್ಯುಪೈ ಮಾಡಿ ಕೆರೆನ ಕಂಪ್ಲೀಟ್ಲಿ ಮುಚ್ಚೆ ಹಾಕ್ಬಿಟ್ರು. ಫಾರೆಸ್ಟ್ ರೋಡೆ ಚೆನ್ನಾಗಿದೆ, ತಿಕ್ ಫಾರೆಸ್ಟ್ ಕಂಪ್ಲೀಟ್ಲಿ. ಇಲ್ಲೇ ಜಂಗಲ್ ಲಾಡ್ಜ್ ಇದೆ. ಥ್ರೂ ಜಂಗಲ್ ಬುಕ್ ಮಾಡಿಕೊಂಡು ಇಲ್ಲಿ ಸ್ಟೇ ಮಾಡ್ಕೊಬೋದು. ಒಬ್ಬರಿಗೆ ಇನ್ಕ್ಲೂಡಿಂಗ್ ಬೈಕು ಮತ್ತು ಪರ್ ಪರ್ಸನ್ನು 50 ರೂಪಾಯಿ ಚಾರ್ಜ್. ಕ್ರೇಜಿ ವೆದರ್ ಚೆನ್ನಾಗಿದೆ, ಬಿಸಿಲೇನು ಫೀಲ್ ಆಗ್ತಿಲ್ಲ. ಸೇಮ್ ನಮ್ಮ ಬಂಡೀಪುರ ಇದೆಯಲ್ಲ ಹಂಗೆ ಕಾಣಿಸ್ತಿದೆ ನೋಡೋದಕ್ಕೆಲ್ಲ. ಸೊ ನಮ್ಮ ಧನುಷು ಮತ್ತು ಯಶ್ವಂತು ಬಂದರು. ಧನುಷ್ ಬಂದಿದ್ದು ಮೈಸೂರಿಂದ, ಯಶ್ವಂತ್ ಬಂದಿದ್ದು ಮಾಗಡಿ ರೋಡಿಂದ ಬಂದ. ಆಮೇಲೆ ನಮ್ಮ ರಾಹುಲ್ ಆಲ್ರೆಡಿ ಬಸ್ಸಲ್ಲಿ ಬಂದಿದ್ದ, ಬೆಳಗ್ಗೆ ಬಸ್ಸಲ್ಲಿ ಬಂದು ಇವಾಗ ಕೃಷ್ಣ ಜೊತೆ ಪಿಳಿಯೆಲ್ಲ ಕೂತ್ಕೊಂಡಿದ್ದಾರೆ. ಹೋಗ್ತಾ ಫ್ಲೈಟಲ್ಲಿ ಹೋಗ್ಬಿಡ್ತಾನಂತೆ. ಆಲ್ಮೋಸ್ಟ್ ಎಲ್ಲ ಬಂದರು. ನಮ್ಮ ವಿಶಾಲ್ ಬ್ರೋ ಒಬ್ರು ಮಿಸ್ ಆದರು. ಅರ್ಜುನು ಬೆಳಗ್ಗೆ ಬಂದ್ಬಿಟ್ಟು ಅವರಮ್ಮ ಫೋನ್ ಮಾಡಿದ್ರು, ಬೈದರು ಅಂದ್ಬಿಟ್ಟು ರಿಟರ್ನ್ ಹೋಗ್ಬಿಟ್ಟ. ಬ್ರೋ ಹೋಗ್ತೀನಿ ಬ್ರೋ, ಅಮ್ಮ ಬೈದಿದ್ದಾರೆ ಹೋಗಬೇಕು ಅಂತ. ಬಿಕಾಸ್ ಅವ್ನಿಗೆ 2 ಕಾಲಲ್ಲೂ ಸರ್ಜರಿ ಆಗಿದೆ, ಆಕ್ಸಿಡೆಂಟ್ ಆಗಿಬಿಟ್ಟು. ಮೋಸ್ಟ್ ಪ್ರಾಬಬ್ಲಿ ಸಾಯಂಕಾಲ ಫೋನ್ ಮಾಡ್ತಾನೆ ನನಗೆ, ಬ್ರೋ ಐ ವಾಂಟ್ ಟು ಎಕ್ಸಿಟ್ ಬ್ರೋ, ಐ ಡೋಂಟ್ ವಾಂಟ್ ಟು ಬಿ ದೇರ್ ಅಂತ. ಬಟ್ ನೈಸ್ ಕ್ರೇಜಿ, ಒಳ್ಳೆ ವೆದರ್. ಓ ಫೋಟೋಸ್ ಬೇರೆ ತೆಗಿತಾವ್ರೆ. ಸಫಾರಿಗೆ ಬಂದಿರ್ತಾರಲ್ವಾ, ನಮ್ಮದು ಕ್ಲಿಕ್ ಮಾಡ್ತಾವ್ರೆ ಫೋಟೋಸ್ನ. ಕ್ರೇಜಿ ಬಟ್ ಚೆನ್ನಾಗಿದೆ ಫಾರೆಸ್ಟು. ಸೇಮ್ ನಮ್ಮ ಬಂಡೀಪುರ ಇದ್ದಂಗೆ ಕ್ಲೀನಾಗಿ ಫುಲ್ ಫಾರೆಸ್ಟ್ ರೂಟು. ಅಂತ ಶೋಕ್ ರಿವರಲ್ಲಿ ಲಡಾಖಲ್ಲಿ ಆಫ್ ರೋಡ್ ಮಾಡಿದ್ದೀವಿ. ನಮ್ಗೆ ಅಲ್ಲೆಲ್ಲೂ ಹೊಡೆದಿಲ್ಲ, ಇಲ್ಲಿ ಎಲ್ಲ ಕಡೆ ಹೊಡಿತಿದೆ ನಮಗೆ ಡಗ 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 ಅಂತ. ಆ ಮರದ ಕೆಳಗಡೆ ಹೋಗ್ಬಿಡೋಣ. ಎಲ್ಲಿ? ಅಲ್ಲೇ ಹೋಗ್ಬಿಡೋಣ. ಕ್ರೇಜಿ ಸ್ಪಾಟು, ಸಖತ್ತಾಗಿದೆಯಲ್ಲ.
ಪೀಸ್ಫುಲ್ಲಾಗಿ. But thanks to Krishna for bringing all of us together. Backup behind ಅವನೇ, ಮುಂದೆ ಕರ್ಕೊಂಬಂದಿದ್ದು ನಾನು ಅಷ್ಟೇ. ಓಕೆ, ಸೊ ನಾನು ಒಂದು ಇದು ಹೇಳ್ದೆ ಆಮೇಲೆ ಐ ವಾಂಟೆಡ್ ಟು ಗಿವ್ ಸರ್ಪ್ರೈಸ್ ಟು ಎವ್ರಿಬಡಿ ಅಂತ. ಒಂದು ಸರ್ಪ್ರೈಸ್ ಆಗಿ ನಾನು ಹಿಂಗೆ ಇದು ಈ ಐಡಿಯಾ ಬಂದು ನಿಂದನೇ ಬ್ರೋ. ಈಗ ಏನಂತ ಆ್ಯಸ್ ಅ ಕ್ರೂ ಮೆಂಬರ್ಸು ನಾವು ಅದು ಎಷ್ಟು 14 ಜನ ಇದ್ದೀವಲ್ಲ ಇವಾಗ. ಬೈ ಎಂಡ್ ಆಫ್ ಡೇ ಐ ಲುಕ್ ಲೈಕ್ ಅರ್ಜುನ್ ಕೂಡ ಮೋಸ್ಟ್ಲಿ ಹಿ ಮೈ ಡ್ರಾಪ್ ಆಫ್. ಅವ್ನು ಮುಂಚೆನೇ ಹೇಳಿದ್ದೆ ನಾನು ಇಲ್ಲ ಬ್ರೋ ಡಿಸ್ಕಂಟಿನ್ಯೂ ಆಗ್ತೀನಿ ಅಂತ, ಬಿಕಾಸ್ ಅವ್ನು ಲೆಕ್ಕ ಸಪೋರ್ಟ್ ಮಾಡ್ತಾಯಿಲ್ಲ, ಮುಂಚೆ ಇದ್ದಂಗಿಲ್ಲ ಅವನು. ಹಿ ಮೈಡ್ ಆಲ್ಸೋ ಡ್ರಾಪ್ ಆಫ್. ಸೊ ಎಲ್ಲ ಓವರಾಲ್ ಆಗಿ ಒಂದು 15 ಜನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಇವಾಗ ಇರೋರಲ್ಲಿ ಐ ಥಾಟ್ ಆಫ್ ಗಿವಿಂಗ್ ಸಮ್ ಕೈಂಡ್ ಆಫ್ ರಿಕಗ್ನೈಷನು. ಲೈಕ್ ಲಾಸ್ಟ್ 4 to 5 ಮಂತ್ಸಲ್ಲಿ ಯಾರ್ಯಾರು ಏನೇನು ಮಾಡಿದ್ದೀರಾ, ಲೈಕ್ ಯಾರು ಯಾವುದ್ರಲ್ಲಿ ಬೆಸ್ಟ್ ಆಗಿದ್ದೀರಾ. ಸೊ ಆ ಥರ ಒಂದು ನೋಡಿ ಒಂದು ಅವಾರ್ಡ್ಸ್ ಥರ ಕೊಡಬೇಕು ಅಂತ ಅಂದ್ಕೊಂಡೆ ನಾನು ನಮ್ಮ ಕಡೆಯಿಂದ, TSBC ಕಡೆಯಿಂದ. ಒಂದು ಫನ್ ಆಗಿರುತ್ತೆ. ಬಟ್ ಎಲ್ಲರೂ ಒಂದು ಅವಾರ್ಡ್ ಆಗಲಿ ಏನೇ ಆಗಲಿ ಎಲ್ರಿಗೂ ಕೊಟ್ಟರೆ ಮಜಾ ಇರಲ್ಲ. 10 ಜನ ಇತ್ತು ಅಂದರೆ ಒಂದು 4 ಜನಕ್ಕೆ ಕೊಡಬೇಕು, 5 ಜನಕ್ಕೆ ಕೊಡಬೇಕು. ಇನ್ನು 5 ಜನಕ್ಕೆ ಸಿಗೋದಿಲ್ಲ. ಬಟ್ ಬೇಜಾರು ಮಾಡ್ಕೋಬೇಡಿ, ಬಿಕಾಸ್ ಇಟ್ ಕ್ಯಾನ್ ಬಿ ನೆಕ್ಸ್ಟ್ ಟೈಮ್, ಆಯಿತಾ. ಎಲ್ರಿಗೂ ಕೊಟ್ಟರೆ ಅವಾರ್ಡ್ ಎಸೆನ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಸೆಲೆಕ್ಟ್ ಮಾಡಿ ಲಾಸ್ಟ್ 4 to 5 ಮಂತ್ಸಲ್ಲಿ ಯಾರು ಏನೇನು ಮಾಡಿದ್ದಾರೆ, ಏನಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಡಬೇಕು ಅಂತ ಐ ಥಾಟ್ ಆಫ್ ಇಟ್. ಸೊ ನಮ್ಮ ಫಸ್ಟು ಅವಾರ್ಡು ಐ ಥಾಟ್ ಆಫ್ ಗಿವಿಂಗ್ ಇಟ್ ಟು ಅವರ್ ಮೀಡಿಯಾ ಮಾರ್ಷಲ್, ಬೆಸ್ಟ್ ಮೀಡಿಯಾ ಮಾರ್ಷಲ್ ಅಂತ. ಸೊ ಬೆಸ್ಟ್ ಮೀಡಿಯಾ ಮಾರ್ಷಲಲ್ಲಿ ನಮ್ಮ ಧನುಷ್ ಆಲ್ಮೋಸ್ಟ್ ಬಂದು ಒಂದು 4 to 5 ಮಂತ್ಸ್ ಆಯ್ತಲ್ವಾ. ಫಸ್ಟ್ ರೈಡ್ ಬಂದ್ಬಿಟ್ಟು ಗವಿಬೆಟ್ಟ. ಸೊ ಅವನು ಅದಾದಮೇಲೆ ಬಂದು ದ ವೇ ಹಿ ಟುಕ್ ದ ಮೀಡಿಯಾ, ನಮ್ಮ ಕಂಟೆಂಟ್ಸು ನಾವು ಮುಂಚೆ ಮಾಡ್ತಾಯಿದ್ವಿ, ನಾವು ಒಂಥರ ಮಾಡ್ತಾಯಿದ್ವಿ. ಬಟ್ ಅವ್ನು ಬಂದು ಅವ್ನು ಬೇರೆ ಥರನೇ ಟ್ರೈ ಮಾಡ್ದ. ಈ ಥರ ಮಾಡಿ ಬ್ರೋ, ಈ ಥರ ಮಾಡಿ ಬ್ರೋ ಅಂತ ನನಗೆ ತುಂಬ ಗೈಡ್ ಮಾಡ್ತಾನೆ. ಆಮೇಲೆ ನೆಕ್ಸ್ಟ್ ನಮ್ಮ ಯಶ್ವಂತ್ ಬಂದ. ಅವ್ನು ಎಡಿಟಿಂಗಲ್ಲಿ ಬೇರೆ ಬೇರೆ ಥರ ಟ್ರೈ ಮಾಡೋಕ್ಕೆ ಶುರು ಮಾಡ್ದ ನಮ್ಮ ಯಶ್ವಂತು. ಆಮೇಲೆ ನಮ್ಮ ಮಂಜುನಾಥ್ ಬ್ರೋ ಇದ್ದರು. ಪಾಪ ಹಿ ಕುಡಂಟ್ ಕಂಟಿನ್ಯೂ, ಅವ್ರದ್ದು ಗಾಡಿ ಏನೋ ಪ್ರಾಬ್ಲಮ್ ಆಯ್ತಂತೆ. ಅವ್ರ ಗಾಡಿ ಚೇಂಜ್ ಮಾಡಬೇಕಂತೆ. ಅವ್ರ ಗಾಡಿ ಚೇಂಜ್ ಮಾಡೋವರೆಗೂ ನಾನು ಎಲ್ಲಿಗೂ ಡ್ರೈವ್ಸ್ಗೆಲ್ಲ ಬರ್ತಾಯಿಲ್ಲ ಬ್ರೋ. ಸೊ ಅಂಟಿಲ್ ಜನ ಐ ವಾಂಟ್ ಟು ಟೇಕ್ ಬ್ರೇಕ್ ಅಂತ ಅವರು ಪಾಸ್ ತೊಗೊಂಡ್ರು. ಬಟ್ ಇಷ್ಟು ಜನ ನಮಗೆ 3 ಜನ ಮೀಡಿಯಾ ಮಾರ್ಷಲ್ಸಲ್ಲಿ ವಿ ವಾಂಟ್ ಟು ಗಿವ್ ಬೆಸ್ಟ್ ಆಫ್ ಆಲ್ ಅಂತ ಅಂದ್ಕೊಂಡು ದಿಸ್ ಅವಾರ್ಡ್ ದ ಬೆಸ್ಟ್ ಮೀಡಿಯಾ ಮಾರ್ಷಲ್ ಅವಾರ್ಡ್ ಗೋಸ್ ಟು ಅವರ್ Dhanush bro. Yeah, obviously Dhanush. He has done a really good job. Last 4 to 5 ಮಂತ್ಸಲ್ಲಿ ದ ಕಂಟೆಂಟು, ದ ವೇ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ನಾವು ಎಂಜಾಯ್ ಮಾಡ್ತಿದ್ರೆ ಅವ್ನು ಬಂದು ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ವೀಡಿಯೋಸ್ ತೆಗಿತಾ ಇರ್ತಾನೆ, ಫೋಟೋಸ್ ತೆಗಿತಾ ಇರ್ತಾನೆ, ನಮಗೆ ಸ್ಟೋರಿ ಯಾವ ಥರ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾನೆ. ಸೊ ದ ಬೆಸ್ಟ್ ಮೀಡಿಯಾ ಮಾರ್ಷಲ್ ಅವಾರ್ಡ್ ಗೋಸ್ ಟು ಅವರ್ ಧನುಷ್. Claim 1,000 rupees discount in our any of the rides. Thank you Dhanush. ಥ್ಯಾಂಕ್ಸ್ ಅಣ್ಣ. ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಧನುಷ್ ಕೂಡ ಆರ್ಡರ್ ಮಾಡಿದ್ದಾನೆ. ಸೊ ದಿಸ್ ವೆಲ್ಕಮ್ ಕಿಟ್ ಗೋಸ್ ಟು ಅವರ್ ಧನುಷ್, ಅವರ್ ಮೀಡಿಯಾ ಮಾರ್ಷಲ್ Dhanush URS. ಧನುಷ್ ಅರಸ್. ಕ್ರೇಜಿಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಮಾರ್ಷಲ್ ಕ್ಯಾಟಗರಿ, ಐ ಮೀನ್ ರೋಡ್ ಮಾರ್ಷಲ್ಲು. ರೋಡ್ ಮಾರ್ಷಲ್ಸಲ್ಲಿ ಇಲ್ಲಿ ತುಂಬ ಜನ ಇದ್ದೀರಾ. ಫಾರ್ ಎಕ್ಸಾಂಪಲ್ ನಮ್ಮ ಮಹಾದೇವ್ ಬ್ರೋ ಇದ್ದಾರೆ. ಹೀ ಈಸ್ ಬೀನ್ ಇನ್ TSBC ಫ್ರಮ್ ಆಲ್ಮೋಸ್ಟ್ ನಾವು 2.5-3 ಇಯರ್ಸಿಂದ ಇದ್ದಾರೆ. ತುಂಬ ಜನ ಗೈಡ್ ಮಾಡ್ತಾರೆ. ಆಮೇಲೆ ಅವರು ಒಂಥರ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನೀವು ಒಂದು ಕೇಳಿದ್ರೆ ಅವರು 10 ಎಕ್ಸ್ಪ್ಲೇನ್ ಮಾಡ್ತಾರೆ. ಲೈಕ್ ಒಂಥರ ಲೆಕ್ಚರರ್ ಥರ ಅವರು. ನಾವು ಸರ್ರ ಹತ್ರ ಹೋಗ್ಬಿಟ್ಟು ಸರ್ ಒಂದು ಕ್ವಶನ್ ಇದೆ ಅಂದ್ಬಿಟ್ಟು ಏನಾದ್ರು ಕೇಳಿದ್ರೆ ಅವ್ರು ನಮಗೆ 10 ಥರ ಆನ್ಸರ್ ಕೊಡ್ತಾರೆ. ಆ ಥರ ರೈಡಿಂಗಲ್ಲೂ ಅಷ್ಟೇ, ಎಲ್ಲದರಲ್ಲೂ ಅಷ್ಟೇ ಅವ್ರು ಗೈಡ್ ಮಾಡ್ತಾರೆ. ಆಮೇಲೆ ನಮ್ಮ ಉದಯ್ ಕೂಡ ಅಷ್ಟೇ. ಉದಯ್ ಒಂಥರ ಈ ಕಲಿಯುಗದ ಕರ್ಣ ಥರ. ರಿಯಲಿ ಮಾರ್ನಿಂಗ್ ಐ ಥಾಟ್ ಆಫ್ ದಟ್ ವರ್ಡ್. ಆ ಥರ ಏನಾದ್ರು ಅವಾರ್ಡ್ ಕೊಟ್ಟರೆ ಕಲಿಯುಗದ ಕರ್ಣ ಅಂತ ಅವಾರ್ಡ್ ಕೊಡ್ಬೇಕು ನಿಮಗೆ ಅಂತ. ಲೈಕ್ ಏನೇ ಸಿಕ್ಕಿದ್ರು ದಾನ ಮಾಡ್ಬಿಡೋದು. ತಗೋಬ್ರೋ ಹಿಂದೆ ಮುಂದೆ ನೋಡಲ್ಲ. ತಗೋಬ್ರೋ ಅಂತ. ಸೊ ಅಲ್ಲಿ ಒಂದೆರಡಲ್ಲಿ ಈ ಆಲ್ಸೋ ಡಿಡ್ ಲೀಡ್ ಕೂಡ ಮಾಡೋದು ಫಸ್ಟ್ ರೈಡಲ್ಲಿ. ಅದು ಸಖತ್ತಾಗಿ ಮಾಡೋದು ಡಿ ಹಿಲ್ಸ್ ರೈಡಲ್ಲಿ. ಆಮೇಲೆ ನಮ್ಮ ಪುನೀತ್ ಬ್ರೋ ಸ್ವಲ್ಪ ಹೆಂಗೆ ಅಂದರೆ ಈ ಒಂಥರ ಬ್ಯಾಕ್ ಬೋನ್ ಸಪೋರ್ಟು. ಈ ಬ್ಯಾಕ್ ಬೋನ್ ಅಂತಾರಲ್ವಾ,
ಅಂದರೆ ಕಾಣಿಸ್ಕೊಳ್ಳೋ ಎಲ್ಲರಿಗಿದೆ ಹಿಂದೆ ಇರೋದು ಆರಾಮಾಗಿ ನಡೆಯೋಣ ಅಂತ ಬ್ಯಾಕ್ ಬೋನ್ ಸಪೋರ್ಟ್ ಥರ. ಆಮೇಲೆ ನಮ್ಮ ಇನ್ಯಾರಿದಾರಪ್ಪ, ಹಾಂ ಅದು ಬರುತ್ತೆ ಎಷ್ಟು ಕ್ಯಾಟಗರಿ ಬರುತ್ತೆ, ಅದಕ್ಕೆ ಒಂದು ಕ್ಯಾಟಗರಿ ಇಟ್ಟಿದ್ದೀನಿ ನಾನು. ಸೊ ಇವ್ರುಗಳು. ಆಮೇಲೆ ನಮ್ಮ ಕೃಷ್ಣನೂ ಅಷ್ಟೇ ನಿನಗೂ ಒಂದು ಕ್ಯಾಟಗರಿ ಇಟ್ಟಿದ್ದೀನಿ ನಾನು. ಓಕೆ. ಸೊ ನಿತಿನ್ ಕೂಡ ಅಷ್ಟೇ. ನಿತಿನ್ ಒಂಥರ ಸ್ಟೇಬಲ್ ರೈಡರ್. ಅವನು ಹೊಸ ಗಾಡಿ ತಗೊಂಡು ಹೊಸ ಗಾಡಿ ಪೂಜೆ ಮಾಡ್ಬಿಟ್ಟು ಹಳೆ ಗಾಡಿ ತಗೊಂಡ್ಬರೋದು. ಅವನು ರಿಸರ್ವ್ ರೈಡರ್. ಸೊ ಇಷ್ಟು ಜನ ಮಾರ್ಷಲ್ಸ್ ಅಲ್ಲಿ ನಮಗೆ ಐ ಥಾಟ್ ಆಫ್ ಗಿವಿಂಗ್ ಇಟ್ ದಿಸ್ ದ ಬೆಸ್ಟ್ ಮಾರ್ಷಲ್ ಅವಾರ್ಡ್ ಫಾರ್ ಲಾಸ್ಟ್ 4 to 5 months ಅಲ್ಲಿ. 1 ಪರ್ಸನ್ಗೆ ಹೋಗುತ್ತೆ. ಯಾರಿಗೆ ಹೋಗ್ಬೋದು? ಪುನೀತ್ ಬ್ರೋ. ಫಸ್ಟಿಂದ ಇದೀರಿ, ಬಟ್ ರೈಡ್ ಲಾಸ್ಟ್ ಪರ್ಫಾರ್ಮೆನ್ಸ್ ನಾನು ರೈಡ್ ಮಾಡ್ತಿಲ್ಲ. ಇಲ್ಲ. ಸೊ ಲಾಸ್ಟ್ ಲಾಂಗ್ ರೈಡ್ ಶಾರ್ಟ್ ರೈಡ್ ಅಂತಲ್ಲ, ಎಲ್ಲ ಓವರ್ ಆಲ್ ಲಾಸ್ಟ್ 4 months ಅಲ್ಲಿ ಯಾರು ತುಂಬ ಅಂದರೆ ರೆಸ್ಪಾನ್ಸಿಬಲ್ ಆಗಿ ಎಲ್ಲ ಥರ ಇದು ಮಾಡಿ ಎಲ್ಲ ಇರ್ತಾವಲ್ಲ, ಕನ್ಸಿಡರ್ ಮಾಡಿ ನಾವು ಇದು ಕೊಡ್ತೀವಿ. ಸೊ ಅವರ್ ಬೆಸ್ಟ್ ಮಾರ್ಷಲ್ ಅವಾರ್ಡ್ ಗೋಸ್ ಟು ಅವರ್ ಮಹಾದೇವ್ ಬ್ರೋ ದಿಸ್ ಟೈಮ್. ಸೊ 1000 rupees ಕೂಪನ್ ಇರುತ್ತೆ. ಯು ಕ್ಯಾನ್ ಕ್ಲೈಮ್ ಇಟ್ ಇನ್ ಎನಿ ಲಾಂಗ್ ರೈಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ TSBC ಫ್ರಮ್ ಆಲ್ಮೋಸ್ಟ್ ನಾವು 2 to 3 years ನಾವು. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಸೋಫಾರ್ ನಮ್ಮ ಪುನೀತ್ ಬ್ರೋ ಮಾಡಿದ್ದಾರೆ ಸ್ವೀಪ್ ಮಾರ್ಷಲ್ಲು. ಅವರು ಸ್ವೀಪ್ ಮಾರ್ಷಲ್ ಮಾಡಿದ್ದಾರೆ. ಹಿ ಹ್ಯಾಸ್ ಆಲ್ಸೋ ಡನ್ ಅ ವೆರಿ ಗುಡ್ ಜಾಬು. ಪಾಪ ಒಂದು ರೈಡಲ್ಲಿ ಅವರು ಮಿಸ್ಸೇ ಆಗ್ಬಿಟ್ರು. ಯಾವುದದು ಮಲಪಕೊಂಡ ರೈಡು ಅದೆಲ್ಲ ಮಿಸ್ಸೇ ಆಗ್ಬಿಟ್ರು, ಎಲ್ಲೆಲ್ಲೋ ಹೋಗ್ಬಿಟ್ರು, ಹುಡುಗರೆಲ್ಲ ಏನೇನೋ ಮಾಡಿಬಿಡ್ತಾರೆ. ಸೊ ಬಟ್ ಹಿ ಹ್ಯಾಸ್ ಆಲ್ಸೋ ಡನ್ ವೆರಿ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ಲಾಟ್ ಆಫ್ ರೈಡ್ಸ್ ಇನ್ ಅವರ್ ಸ್ವೀಪ್ ಮಾರ್ಷಲ್ ಆಗ್ಬಿಟ್ಟು. ಅದು ಬಿಟ್ಟರೆ ನಮ್ಮ ವಿಶಾಲ್ ಬ್ರೋ ಮಾಡ್ತಾರೆ ಸ್ವೀಪ್ ಮಾರ್ಷಲ್ಲು. ಅವರು ಅಷ್ಟೇ ಸಖತ್ ಸಪೋರ್ಟಿವ್ ಆಗಿ ಮಾಡ್ತಾರೆ. ಎಲ್ಲೇ ಯಾವುದೇ ಬೈಕ್ಸ್ ಕೆಟ್ಟೋದ್ರೂ ನಿಂತ್ಕೊಂಡು ಫಿಕ್ಸ್ ಮಾಡಿಸ್ಕೊಂಡು ಬರ್ತಾರೆ. ಅದು ಬಿಟ್ಟರೆ ಲಾಸ್ಟ್ 2-3 ರೈಡ್ಸಿಂದನೂ ನಮ್ಮ ಇವ್ರು ನೂತನ್ ಸ್ವೀಪ್ ಮಾರ್ಷಲ್ ಮಾಡ್ತಿದ್ದಾರೆ. ಐ ಯು ಹ್ಯಾವ್ ಟು ಸೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ನನಗೇನು ಅನಿಸ್ತು ಅಂದರೆ ಲಾಸ್ಟ್ ಕಪಲ್ ಆಫ್ ರೈಡ್ಸಿಂದ ಒಬ್ಬರನ್ನ ನೋಡಿದೆ ನಾನು. ಐ ಥಾಟ್ ನೂತನ್ ಬ್ರೋ ಅವ್ರ ಕಮಿಟ್ಮೆಂಟು ಮತ್ತು ದ ವೇ ಹಿ ವಾಸ್ ಯೂಸಿಂಗ್ ಆಲ್ ಅವರ್ ಎಕ್ವಿಪ್ಮೆಂಟ್ಸು ಲೈಕ್ ವಾಕಿ ಟಾಕಿನಲ್ಲಿ ಕಮ್ಯುನಿಕೇಟ್ ಮಾಡೋದು. ನಾನು ಮುಂದೆ ಹೋಗ್ತಿದ್ರೆ ಒಂದು ಸರ್ಕಲಲ್ಲಿ ನಾನು ಸ್ಟಾಪ್ ಮಾಡೋಣ ಅಂದ್ಕೊಂಡಾಗ ಅವ್ರು ಹಿಂದೆ ಬಂದು ಬ್ರೋ ಎಲ್ಲ ಬಂದು ಕಮ್ಯುನಿಕೇಟ್ ಮಾಡಿ ದ ವೇ ಹಿ ಕಮ್ಯುನಿಕೇಟ್ಸು ಐ ರಿಯಲಿ ಲೈಕ್ಡ್ ಇಟ್ ವೆರಿ ಮಚ್. ಆ್ಯಂಡ್ ಐ ಥಾಟ್ ದಿಸ್ ಟೈಮ್ ದಟ್ ಸ್ವೀಪ್ ಮಾರ್ಷಲ್ ಅವಾರ್ಡ್ ಶುಡ್ ಗೋ ಟು ನೂತನ್. ಸೊ ನೂತನ್ ಒಳಗಡೆ ಏನಿಲ್ಲ, ಪ್ರಿಂಟ್ ಮಾಡ್ತೀನಿ ನಾನು, ಸುಮ್ಮನೆ ಕೊಡ್ತಾ ಇದ್ದೀನಿ. ಆಮೇಲೆ ವಿ ಕ್ಯಾನ್ ಕ್ಲೇಮ್. ಓಕೆ. ಸೊ ನಮ್ಮ ಸ್ವೀಪ್ ಮಾರ್ಷಲ್ ಅವಾರ್ಡ್ ಗೋಸ್ ಟು ಅವರ್ ನೂತನ್. ಸೂಪರ್. ಆಫ್ ರೋಡ್ ಮಾರ್ಷಲ್ ಕ್ಯಾಟಗರಿನಲ್ಲಿ ನಮ್ಮ ರಾಹುಲ್ ಬರ್ತಾನೆ, ಯಶ್ವಂತ್ ಬರ್ತಾನೆ, ನಮ್ಮ ಪುನೀತ್ ಬ್ರೋ ಬರ್ತಾರೆ. 3 ಜನದಲ್ಲೂ ಬೆಸ್ಟು ಅಂತ ನಾವು ಯಾರನ್ನೂ ಹೇಳೋಕ್ಕಾಗಲ್ಲ. ಬಿಕಾಸ್ ಎವ್ರಿಬಡಿ ಈಸ್ ಬೆಸ್ಟ್. ಅವ್ರದ್ದೊಂದು ಸ್ಟೈಲ್ ಆಫ್ ರೈಡಿಂಗ್ ಇದೆ. ಅವರು ಎಲ್ಲೆಲ್ಲೋ ಹೆಂಗೆ ಹೋಗ್ತಾ ಇರ್ತಾರೆ. ಮುಂಚೆ ಇದ್ದಂಗಿಲ್ಲ ಅವರು. ಮುಂಚೆ ಹೆಂಗೆ ಫಸ್ಟ್ ಬಂದಾಗ ಹೆಂಗಿದ್ರು ಆ ಥರ ಇಲ್ಲವೇ ಇಲ್ಲ ಅವ್ರು. ಇವಾಗ ಆಫ್ ರೋಡ್ ಕಣಿಸು, ಟ್ರೈಲ್ ಕಣಿಸು ಅಂದರೆ ಸುಮ್ಮನೆ ಹೋಗಲೇ ಅಂತ ಹೋಗ್ತಾ ಇರ್ತಾರೆ ಹಿಂಗೆ ಗಾಡಿ ಎತ್ಕೊಂಡು. ಆ ಥರ ಅವರು. ಇವನಂತೂ ಗಾಡಿನ ಸೈಕಲ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಗಾಡಿ ಸೈಕಲ್ ಅಂದ್ಕೊಂಡೆ ಎತ್ತ ಗಾಡಿನ ನುಗ್ಸ ಅಂತ ಹೋಗ್ತಾ ಇರ್ತಾನೆ. ಅವನೊಂದು ಸ್ವಲ್ಪ ಎನರ್ಜಿ ಇದೆ, ಬಟ್ ಏನೋ ಒಂಥರ ಸೇಫಾಗಿ ಪ್ಲೇ ಆಡ್ತಾನೆ ಅವನು. ಸೇಫ್ ಪ್ಲೇ ಮಾಡ್ತಾನೆ ಅವನು. ಸೊ ಆಲ್ 3 of you ಆರ್ ವೆರಿ ಗುಡ್ ಅಟ್ ಆಫ್ ರೋಡ್ ಸಕ್ಕದಾಗಿ ಮಾಡ್ತೀರಾ. ಅನ್ಫಾರ್ಚುನೇಟ್ಲಿ ವಿ ಕ್ಯಾನ್ ಗಿವ್ ಇಟ್ ಟು ಓನ್ಲಿ 1 person ಆಸ್ ಅ ಆಫ್ ರೋಡ್ ಮಾರ್ಷಲ್ ಅಂತ. ದಿಸ್ ಟೈಮ್ ಬೆಸ್ಟ್ ಆಫ್ ರೋಡ್ ಮಾರ್ಷಲ್ ಅಂತ. ದಟ್ ಆಫ್ ರೋಡ್ ಮಾರ್ಷಲ್ ಯಾರಿಗೋಗುತ್ತೆ? ರಾಹುಲ್. ಯಾರಿಗೋಗುತ್ತೆ? ಸೊ ಆಫ್ ರೋಡ್ ಮಾರ್ಷಲ್ ಅಂತ ನಮ್ಮ ಅವಾರ್ಡ್ ಗೋಸ್ ಟು ಅವರ್ ರಾಹುಲ್ ದಿಸ್ ಟೈಮ್. ರಾಹುಲ ಆಫ್ ರೋಡ್. ನಾನು ಆವಾಗಲೇ ಹೇಳಿದೆ ಒಂದು ಕ್ಯಾಟಗರಿ ಬರುತ್ತೆ ಇವಾಗ ಅಂತ, ಆಯಿತಾ? ಒಂದು ಕ್ಯಾಟಗರಿ ಇದೆ, ಸಜೆಷನ್ ಬಾಕ್ಸ್ ಕ್ಯಾಟಗರಿ ಅಂತ. ಸಜೆಷನ್ಸ್ ಅಂದರೆ ಅವನು ಕೃಷ್ಣ ನನಗೆ ಒಂದು ವಿಡಿಯೋ ಮಾಡಬೇಕಾದ್ರೂ ಬ್ರೋ ವಿಡಿಯೋ ಆ್ಯಂಗಲ್ ಹಿಂಗಿದೆ, ನಿಮ್ದು ಆ್ಯಂಗಲ್ ಹಿಂಗೆ ಕಾಣಿಸ್ತಿದೆ, ಕ್ಯಾಮ್ರಾ ಆ್ಯಂಗಲ್ ಹಿಂಗೆ ಕಾಣಿಸ್ತಿದೆ, ನಿಮ್ದು ವಾಯ್ಸ್ ಬರ್ತಾ ಇಲ್ಲ, ಅದು ಬರ್ತಾಯಿಲ್ಲ, ಇದು ಬರ್ತಾಯಿಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತು ಗಾಡೀಲಿ ಏನು ಇಟ್ಟಿಲ್ಲ, ಏನೂ ಇಲ್ಲ,
ಇಲ್ಲೇ ಇದೀವಲ್ಲ ಏನು ಕೆಲಸ. ಆಮೇಲೆ ಏನೇ ಆಗಿದ್ರು ಬಂದ್ಬಿಟ್ಟು ಸಜೆಷನ್ಸ್ ಕೊಡ್ತಾ ಇರ್ತಾನೆ ಅವ್ನು ಒಬ್ಬನೇ ಕೊಡ್ತಾನೆ ಅಂತಲ್ಲ, ಎಲ್ಲರೂ ಕಂಪೇರ್ ಮಾಡಿದ್ರೆ ಈ ಹ್ಯಾಸ್ ಗಿವನ್ ಮೀ ಅ ಮೋರ್ ನಂಬರ್ ಆಫ್ ಸಜೆಷನ್ಸ್ ಲಾಸ್ಟ್ 4 to 5 months ಬಂದಾಗಿಂದನು. ಬ್ರೋ ಹಂಗೆ ಮಾಡೋಣ, ಬ್ರೋ ಹಿಂಗೆ ಮಾಡೋಣ ಅಂತ. ಸೊ ಆಮೇಲೆ ಆ ಗ್ರೀನ್ ಜಾಕೆಟ್ಸು ಮಾಡಿದ್ದೆ ನಾನು ಅವನಿಂದ, ಗ್ರೀನ್ ಜಾಕೆಟ್ಸು ಎಲ್ಲರಿಗೂ ಮಾಡಿದ್ಮೇಲೆ. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಐಡಿಯಾ. ನನಗೆ ಮಾಡಬೇಕು ಅಂತ ಇತ್ತು, ಬಟ್ ಐ ಥಾಟ್ ವೇಸ್ಟ್ ಆಫ್ ಕಾಸ್ಟ್. ಲಾಂಗ್ ಟೈಮ್ ಡಿಸ್ಕಷನ್ ಮಾಡ್ತಾ ಇದ್ವಿ, ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ ನಾವು. ಬಟ್ ನೀನು ಹೇಳಿದ್ಮೇಲೆ ನನಗೆ ಅನಿಸ್ತು ನನಗೆ ಓಕೆ ಮಾಡ್ಬಿಡೋಣ ಬಿಡು ಅನ್ಸ್ಬಿಟ್ಟು ನನಗೆ ಇಮಿಡಿಯೇಟ್ಲಿ ಮಾಡಿದ್ವಿ ನಾವು. ಸೊ ಐ ಥಾಟ್ ಇಟ್ಸ್ ಅ ಗುಡ್ ಐಡಿಯಾ ಆ್ಯಂಡ್ ವಿ ಇಂಪ್ಲಿಮೆಂಟೆಡ್ ಇಟ್ ಆ್ಯಂಡ್ ಇಟ್ ವಾಸ್ ಚೆನ್ನಾಗಿ ಬಂತದ್ದು. ಆ್ಯಕ್ಚುಲಿ ಆನ್ ದ ರೋಡಲ್ಲಿ ನಾನು ಲೀಡ್ ಮಾಡ್ತಾ ಇರ್ತೀನಲ್ವಾ, ಯೂಶಲಿ ಬ್ಯಾಕ್ ಸೈಡ್ ನೋಡಿದ್ರೆ ನೀವು ಜಾಕೆಟ್ಸ್ ಹಾಕೊಂಡು ನಂಗೆ ಕ್ಲೀನಾಗಿ ಕಾಣಿಸ್ತಾ ಇರ್ತೀರ ನಮ್ಮ ಮಾರ್ಷಲ್ಸ್ ಎಲ್ಲಿದ್ದಾರೆ ಅಂತ. ನನಗೆ ಅಷ್ಟು ದೂರಕ್ಕೂ ಅಷ್ಟು ಜನ ಬೈಕರ್ಸ್ಗಳ ಮಧ್ಯ ಐ ಕ್ಯಾನ್ ಸಿ ವೇರ್ ಆರ್ ಮೈ ಮಾರ್ಷಲ್ಸ್. ಓಕೆ, ನಿಮಗೂ ಅಷ್ಟೇ, ನೀವು ಮೋಸ್ಟ್ ಅಬ್ಸರ್ವ್ ಮಾಡಿರ್ತೀರ ನಮ್ಮ ಮಾರ್ಷಲ್ಸ್ ಎಲ್ಲಿದ್ದಾರೆ ಅಂತ ನಿಮ್ಮ ಮುಂದೆ ಕಾಣಿಸ್ತಾ ಇರ್ತಾರೆ, ರೈಡರ್ಸ್ಗೆ ಕಾಣಿಸ್ತಾ ಇರುತ್ತೆ. ಸೊ ದಟ್ ವಾಸ್ ಅ ವೆರಿ ಗುಡ್ ಐಡಿಯಾ. ಅಟ್ಲೀಸ್ಟ್ ಫಾರ್ ದಟ್ ಐಡಿಯಾ ದ ಸಜೆಷನ್ ಬಾಕ್ಸ್ ಅವಾರ್ಡ್ ಶುಡ್ ಗೋ ಟು ಅವರ್ ಕೃಷ್ಣಂ ರಾಜು. ಸೊ ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗ್ರೇಟ್ ಐಡಿಯಾ. ಹಿಂಗೆ ಕೊಡ್ತಾ ಇರೋ ಐಡಿಯಾಸ್ ಕೊಡ್ತಾ ಇರೋ, ಇನ್ನ ಕೊಡ್ತಾ ಇರೋ, ವಿ ವಿಲ್ ಡೂ ಇಟ್. ಇನ್ನ ಕೂಪನ್ ಜನರೇಟ್ ಮಾಡ್ತಾ ಇರಿ. ಇದು ಒಂಥರ ಆ್ಯಕ್ಚುಲಿ ಎಲ್ಲ ಗ್ರೂಪು ತುಂಬ ಇಂಪಾರ್ಟೆಂಟ್. ಇದು ಈ ಕ್ಯಾಟಗರಿ ತುಂಬ ಇಂಪಾರ್ಟೆಂಟು. ಬಿಕಾಸ್ ಎಲ್ಲರೂ ಮುಂದೆಗಡೆ ಮಾಡ್ತಾರೆ, ಅಂದರೆ ಎಲ್ಲ ಮುಂದೆ ಮಾಡ್ತಾರೆ, ಬಟ್ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡೋರು ಬೇಕೇ ಬೇಕು. ಕಾಣಿಸ್ಕೊಂಡಿಲ್ಲ ಅಂತಂದ್ರೂ, ಜನಕ್ಕೆ ಕಾಣಿಸಿಲ್ಲ ಅಂತಂದ್ರೂ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡೋರು ಬೇಕೇ ಆಗುತ್ತೆ. ನಾನಪ್ಪ ಇದೀನಪ್ಪ, ಏನೋ ಮಾಡೋಣ ನಡಿ ಅಂತ ಒಬ್ರು ಇರುತ್ತೆ. ಸೊ ಈ ಅವಾರ್ಡ್ ಯಾರು ಹೋಗುತ್ತಪ್ಪ? ಯಾರಿಗೆ ಹೋಗ್ಬೋದು? ಈ ಅವಾರ್ಡ್ ಗೋಸ್ ಆರ್ ಪುನೀತ್ ಬ್ರೋ. ಅಂದರೆ ನೀವು ನೋಡಿರ್ಬೋದು, ನಾವು ಕ್ಯಾಂಪಿಂಗ್ ರೈಡ್ ಮಾಡಿದ್ವಿ ಗೊತ್ತಾ. ಕ್ಯಾಂಪಿಂಗ್ ರೈಡ್ ಮಾಡಬೇಕಾದ್ರೆ ನಾವೆಲ್ಲ ಮಜಾ ಮಾಡ್ತಾಯಿದ್ವಿ. ಮಾಡ್ಬೇಕಾದ್ರೆ ಅವರು ಅಡುಗೆ ಮಾಡ್ತಾಯಿದ್ರು ಅಲ್ಲಿ ಹೋಗ್ಬಿಟ್ಟು. ಆಮೇಲೆ ನಾವು ಇದು ಕಬಿನಿ ಹೋಗಿರ್ಬೇಕಾದ್ರೆ ನಾವೆಲ್ಲ ಕಾರ್ಡ್ಸ್ ತೊಗೊಂಡು ಪ್ಲೇ ಆಡ್ತಿದ್ವಿ, ಏನೋ ಮಾಡ್ತಿದ್ವಿ ನಾವು ಬಿಡಿ. ಆ ಟೈಮಲ್ಲಿ ಅವ್ರು ಅಡುಗೆ ಮಾಡ್ತಾಯಿದ್ರು. ಆಮೇಲೆ ಗಣೇಶ ಹಬ್ಬದಲ್ಲೂ ಅಷ್ಟೇ, ನಾನು ಗಣೇಶ ಕೊಡಿಸ್ತೀನಿ ಅಂದ್ಬಿಟ್ಟು ಅವ್ರು ಗಣೇಶ ಕೊಡಿಸಿದ್ರು. ಆಮೇಲೆ ಅಲ್ಲೂ ಹೋಗಿ ಅಡುಗೆ ಮಾಡ್ತಾಯಿದ್ರು. ಸೊ ನೀವೆಲ್ಲ ಮಜಾ ಮಾಡ್ತಾ ಇದ್ದೀರಾ, ಪರವಾಗಿಲ್ಲ. ನಾನು ಹಿಂದೆಗಡೆ ನಿಂತ್ಕೊಂಡು ನಾನು ಏನು ಮಾಡಬೇಕು ಅದು ಮಾಡ್ತಾ ಇರ್ತೀನಿ ಅಂತ ಒಬ್ರು ಮಾಡ್ತಾ ಇರ್ತಾರಲ್ವಾ, ದಟ್ಸ್ ಅ ವೆರಿ ಮಚ್ ಇಂಪಾರ್ಟೆಂಟು. ಆ ಥರ ಒಬ್ಬರು ಟೀಮಲ್ಲಿ ಇರಲೇಬೇಕು. ಸೊ ನಮ್ಮ ಟೀಮಲ್ಲಿ ವಿ ಹ್ಯಾವ್ ಅವರ್ ಪುನೀತ್ ಬ್ರೋ ಲೈಕ್ ದ್ಯಾಟ್. ಸೊ ದಿಸ್ ಬ್ಯಾಕ್ ಬೋನ್ ಆಫ್ TSBC award goes to our ಪುನೀತ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ TSBC. ಇವತ್ತು ಒಳ್ಳೆ ಡಿಸ್ಕಷನ್ಸ್ ಎಲ್ಲ ಆಯಿತು. ನೆಕ್ಸ್ಟ್ 4 to 5 months ಏನೇನು ಪ್ಲ್ಯಾನ್ ಮಾಡಬೇಕು, ಏರಿಯಾಸ್ ಆಫ್ ಇಂಪ್ರೂವ್ಮೆಂಟು ಎಲ್ಲೆಲ್ಲಿ ಇಂಪ್ರೂವ್ ಮಾಡಬೇಕು, ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದ್ದಾರೆ ಐಡೆಂಟಿಫೈ ಮಾಡಬೇಕು. ನಡೀರಿ ಬಾಯ್ ಎಲ್ಲ ನೋಡಿಕೊಂಡು ವಿ ಹ್ಯಾಡ್ ಅ ಗ್ರೇಟ್ ಡಿಸ್ಕಷನ್. ಓಕೆ, ಸೊ ನೋಡಿದ್ರಲ್ಲ ಜಸ್ಟು ಎಲ್ಲ ಡಿಸ್ಪರ್ಸ್ ಆದರು. ಮತ್ತು ಈಗ ಇಲ್ಲಿಂದ ಕೆಲವರು ಆನೇಕಲ್ ರೂಟ್ ತೊಗೊತಾರೆ, ಕೆಲವರು ಅನಕಪುರ ರೂಟ್ ತೊಗೊತಾರೆ, ಆಮೇಲೆ ಮೈಸೂರು ರೋಡು ಆ ಕಡೆ ಈ ಕಡೆ ತುಂಬ ಕಡೆ ಡೈವರ್ಷನ್ಸ್ ತೊಗೋಬೇಕು. ನಾನು ಈಗ ಹೊಸೂರು ಮೈನ್ ರೋಡ್ ಹೈವೇ ಕುಂದಾಪುರ ಆ ಕಡೆ ತೊಗೋತಾ ಇದ್ದೀನಿ ರೋಡ್ ಡೈವರ್ಷನ್ನು. ಇಲ್ಲಿಂದ ಏನು 1 hour ನನಗೆ. ಬಟ್ ಚೆನ್ನಾಗಿತ್ತು, ಒಳ್ಳೆ ಡಿಸ್ಕಷನ್ಸ್ ಮಾಡಿದ್ವಿ, ಎಲ್ಲ ಮಾತಾಡಿದ್ದು ಏನೇನು ಪ್ರೋಸ್ ಏನೇನು ಕಾನ್ಸು, ಎಲ್ಲಿ ಲ್ಯಾಗ್ ಮಾಡ್ತಿದ್ದೀವಿ, ಎಲ್ಲಿ ಇಂಪ್ರೂವೈಸ್ ಮಾಡ್ಕೋಬೇಕು, ಆಮೇಲೆ ಐಡಿಯಾಸು ಇಂಟರ್ಚೇಂಜ್ ಮಾಡ್ಕೊಂಡ್ವಿ. ಐ ಥಿಂಕ್ ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೆ ವರ್ಕ್ ಮಾಡಬೇಕು ನಾನು ಈ ವರ್ಷ, ನೆಕ್ಸ್ಟ್ 4 to 5 months. ಬಟ್ ವ್ಲಾಗ್ ಅಂದರೆ ಇದೊಂದು ಸುಮ್ಮನೆ ಶಾರ್ಟ್ ರೈಡ್ ಅಷ್ಟೇ, ಅಂತ ಅಡ್ವೆಂಚರೆಲ್ಲ ಏನೂ ಇಲ್ಲ, ಬರೀ ರೋಡು. ಬಟ್ ಇಷ್ಟು ಹತ್ತಿರದಲ್ಲಿ ಈ ಜಾಗ ಚೆನ್ನಾಗಿದೆ. ನಾನು ಯಾವಾಗಲೂ ಒಂದು ಸಲ ಆರ್ಗನೈಸ್ ಮಾಡ್ತೀನಿ ನಮ್ಮ ಎಲ್ಲ TSBC ಮೆಂಬರ್ಸ್ಗಳಿಗೆ. ಬಿಕಾಸ್ ತುಂಬ ಚೆನ್ನಾಗಿದೆ ಜಾಗ, ಅಂದರೆ ತುಂಬ ರಿಮೋಟು, ಲೋಕಲ್ ತುಂಬ ರಿಮೋಟ್ ಥರ ಇದೆ. ಸ್ಪಾಯ್ಲ್ ಆಗಬಾರ್ದು ಅಷ್ಟೇ. ಚೆನ್ನಾಗಿತ್ತು ಎಲ್ಲ ಪ್ಲೇಸು, ನೋಡ್ಕೊಂಡು ಮಾಡೋಣ. ಸೊ ದಿಸ್ ವಾಸ್ ಅ ಶಾರ್ಟ್ ವ್ಲಾಗ್ ಐ ಗೆಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹಿಯರ್. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನೆಕ್ಸ್ಟ್ ಟೈಮ್ ಮತ್ತೆ ವಿಡಿಯೋ ಬರುತ್ತೆ ನಿಮಗೆ ಅಂತ ಹೇಳ್ತಾ, ಒಂದೇ ಮಾತರಂ, ಜೈ ಕರ್ನಾಟಕ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ವೆರಿ ಸೂನ್ ನೋಡಿ ಅದನ್ನು ಲೋಡ್ ಮಾಡ್ತೀನಿ ನಮ್ಮ TSBCಗೆ. ದಟ್ಸ್ ಮೈ ಡ್ರೀಮ್.
ಒಂದು ಪಿಕಪ್ ಟ್ರಕ್ ತೊಗೋಬೇಕು, ಹಿಂದೆಗಡೆ ಒಂದು ಎಕ್ಸ್ಪ್ರೆಸ್ ಹಾಕ್ಕೊಬೇಕು, ಬ್ಯಾಕಪ್ ವೆಹಿಕಲ್ ಥರ ಹೋಗ್ತಾ ಇರಬೇಕು ಅಂತ. ವೆರಿ ಸೂನ್ ಐಮ್ ವರ್ಕಿಂಗ್ ಆನ್ ದ ಪ್ಲ್ಯಾನ್, ಹೆಂಗೆ ಮಾಡಬೇಕು ಏನು ಅಂತ ಅಮೌಂಟ್ ಸೇವ್ ಮಾಡ್ತಾಯಿದ್ದೀನಿ. ಬರುತ್ತೆ ಡೆಫಿನೆಟ್ಲಿ.